ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ, ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭಕ್ತರ ಹರಿವು. ಆಳಂದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಉಸ್ಮಾನ್ ಸಾಬ್ ಡಾಂಗೆ ಅವರಿಂದ ಜಿಲಾನಾಬಾದದಲ್ಲಿ ಭವ್ಯ ಇಫ್ತಿಯಾರ್ ಕೂಟ. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಬಯಲು, ರೇಷನ್ ಅಂಗಡಿಯಿಂದ ರಾತ್ರೋರಾತ್ರಿ ಅಕ್ರಮ ಸಪ್ಲೈ. ರಂಜಾನ್ ಅಂಗವಾಗಿ ಕರವೆಯಿಂದ ಇಫ್ತಿಯಾರ್ ಸತ್ಕಾರ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮೆರುಗು. ಸಮಸ್ತ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರಿಗೆ ಮತ್ತು ಕೇಬಲ್ ಆಪರೇಟರ್ಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ವಿವರ. ಕಲಬುರಗಿನಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸ ವರ್ಷದ ಆರಂಭದ ಸಂಭ್ರಮದಲ್ಲಿ ನಗರದ ಎಲ್ಲೆಡೆ ಹಬ್ಬದ ಕಳೆ ಮಿಂಚುತ್ತಿದೆ. ಕಲಬುರಗಿ ನಗರದಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಹೊಸ ವರ್ಷದ ಮೊದಲ ದಿನವಾಗಿರುವ ಯುಗಾದಿ ಹಬ್ಬದ ಪ್ರಯುಕ್ತ ಸಾವಿರಾರು ಭಕ್ತರು ದೇವಸ್ಥಾನಗಳಿಗೆ ಆಗಮಿಸಿ ದೇವರ ದರ್ಶನ ಪಡೆದರು. ವಿಶೇಷವಾಗಿ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಸುಕಿನ ಜಾವದಿಂದಲೇ ಭಕ್ತರ ಹರಿವು ಹೆಚ್ಚಾಗಿತ್ತು. ದೂರದೂರಿನಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶ್ರದ್ಧೆಯಿಂದ ದರ್ಶನ ಪಡೆದರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಹಾಗೂ ಹಬ್ಬದ ಆಚರಣೆಗಳು ನಡೆಯುತ್ತಿದ್ದು ಭಕ್ತರಲ್ಲೂ ಹರ್ಷಭರಿತ ವಾತಾವರಣ ಕಂಡುಬಂತು. ಭಕ್ತರು ಹೊಸ ವರ್ಷದ ಶುಭಾರಂಭಕ್ಕಾಗಿ ದೇವರ ಕೃಪೆಯನ್ನು ಬೇಡಿಕೊಂಡರು. ಒಟ್ಟಾರೆ ಕಲಬುರಗಿಯಲ್ಲಿ ಯುಗಾದಿ ಹಬ್ಬವು ಧಾರ್ಮಿಕ ಭಕ್ತಿ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ನಗರದ ಜಿಲಾನಾಬಾದ್ನಲ್ಲಿ ಆಳಂದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಉಸ್ಮಾನ್ ಸಾಬ್ ಡಾಂಗೆ ಅವರಿಂದ ಭವ್ಯ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ನಗರದ ಎಂಎಸ್ಕೆ ಮಿಲ್ ಸಮೀಪದ ಜಿಲಾನಾಬಾದ್ ಪ್ರದೇಶದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಆಳಂದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಹೋಟೆಲ್ ಮಾಲಿಕ್ ಉಸ್ಮಾನ್ ಸಾಬ್ ಡಾಂಗೆ ಅವರ ನೇತೃತ್ವದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಭವ್ಯ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಯಿತು. ಪವಿತ್ರ ರಂಜಾನ್ ತಿಂಗಳಲ್ಲಿ ಉಪವಾಸದ ನಂತರ ಸೂರ್ಯಾಸ್ತ ಸಮಯದಲ್ಲಿ ಸೇವಿಸುವ ಇಫ್ತಿಯಾರ್ ಕೇವಲ ಆಹಾರ ಸೇವನೆ ಮಾತ್ರವಲ್ಲ, ಅದು ಸಹಾನುಭೂತಿ, ಸಹಬಾಳ್ವೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಸಂಕೇತವಾಗಿದೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡ ನೀಲಕಂಠರಾವ್ ಮುಲ್ಗೆ,
ಶರಣ್ಗೌಡ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಉಸ್ಮಾನ್ ಸಾಬ್ ಡಾಂಗೆ ಅವರನ್ನು ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಿದರು. ನಂತರ ಉಸ್ಮಾನ್ ಸಾಬ್ ಡಾಂಗೆ ಅವರು ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಗೌರವಿಸಿ ಶಾಲು ಹಾಗೂ ಹೂಮಾಲೆಗಳನ್ನು ನೀಡುವ ಮೂಲಕ ಆತ್ಮೀಯವಾಗಿ ಸತ್ಕರಿಸಿದರು. ಒಟ್ಟಿನಲ್ಲಿ ಇಫ್ತಿಯಾರ್ ಕೂಟವು ಧರ್ಮಗಳ ನಡುವೆ ಏಕತೆ, ಪ್ರೀತಿ ಮತ್ತು ಸಹಬಾಳ್ವೆಯ ಮೌಲ್ಯಗಳನ್ನು ಬಲಪಡಿಸುವ ವೇದಿಕೆಯಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸುವ ಕಾರ್ಯವನ್ನು ನಿರ್ವಹಿಸಿದೆ. ಈ ಇಫ್ತಿಯಾರ್ ಕೂಟದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಯುಬ್ ಪಟೇಲ್ ಸರಡಗಿ, ಪಾಲಿಕೆ ಸದಸ್ಯ ಸಾಜಿದ್ ಕಲ್ಯಾಣಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶ್ಫಕ್ ಬಂದರ್ವಾಡ್, ರಾಜಶೇಖರ್ ಪಾಟೀಲ್ ಜವಳಿ, ಯೂತ್ ಕಾಂಗ್ರೆಸ್ ನಾಯಕ ಸಮೀರ್ ಭಾಗವಾನ್, ಮಾಜಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಹಾಲಿ ಪಾಲಿಕೆ ಸದಸ್ಯ ಶೇಖ್ ಹುಸೇನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪವಿತ್ರವಾದ ರಂಜಾನ್ ಹಬ್ಬದ ಅಂಗವಾಗಿ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದಾರೆ. ಹಾಗೂ ರಂಜಾನ್ ಹಬ್ಬ ಒಂದು ಪವಿತ್ರವಾದ ಹಬ್ಬ ಹಾಗೂ 30 ದಿವಸಗಳ ಕಾಲ ಉಪವಾಸ ಇದ್ದು ದೇವರ ಧ್ಯಾನ ಮಾಡಿ ಹಾಗೂ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತಂತೇಳಿ ಅವರು ಬೇಡಿಕೊಂಡು ಹಾಗೂ 30 ದಿವಸಗಳ ಕಾಲ ಬಹಳ 14 ತಾಸು ಉಪವಾಸ ಇರುವ ಮೂಲಕ ರಂಜಾನ್ ಹಬ್ಬ ಆಚರಿಸ್ತಾರೆ. ಬಹಳ ಒಂದು ಶಕ್ತಿಯುತ ಹಬ್ಬ ಇದು ರಂಜಾನ್ ಹಬ್ಬ ಹಾಗೂ ಉಗಾದಿ ಹಬ್ಬ, ದೀಪಾವಳಿ, ಈದ್ ಮಿಲಾದ್, ಬಕ್ರೀದ್, ರಂಜಾನ್ ಎಲ್ಲರೂ ಸೇರಿ ಆಚರಿಸುವ ಹಬ್ಬ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಸೇರಿ ಒಂದು ಆಚರಿಸುವ ಹಬ್ಬಗಳು ಇವೆಲ್ಲ. ನಾವೆಲ್ಲರೂ ಸೇರಿ ಪ್ರತಿ ವರ್ಷ ನಾವೆಲ್ಲರೂ ಆಚರಿಸ್ತೇವೆ. ಹಾಗೂ ಏನು ಪವಿತ್ರವಾದ ರಂಜಾನ್ ಹಬ್ಬ ಹಾಗೂ ಉಗಾದಿ ಹಬ್ಬ ಎರಡೂ ಒಟ್ಟಿಗೆ ಬಂದಿದ್ದಾವೆ. ಪವಿತ್ರವಾದ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ಹಾಗೂ ಹೊಸ ವರ್ಷ ಉಗಾದಿ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ಇಡೀ ನಾಡಿನ ಜನತೆಗೆ. ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಡಾಂಗೆ ಸಾಹೇಬರು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಒಗ್ಗಟ್ಟಾಗಿ ಮಾಡ್ತೀವಿ. ಹೀಗೆ ನಾವು ಒಗ್ಗಟ್ಟಾಗಿ ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಡಾಂಗೆ ಸಾಹೇಬರಿಗೂ ಆ ದೇವರು ಎಲ್ಲ ऐश्वर्य भाग्य आरोग्य ಎಲ್ಲ कोटि ಕಾಪಾಡಲಿ ಅಂತ ಹೇಳಿ ಆ ದೇವರಿಗೆ ಬಿಡ್ಕೊಂಡು ಒಂದೆರಡು ಮಾಮೂಸ್ತೀನಿ. ಧನ್ಯವಾದಗಳು. इफ्तार पार्टी रखी गई थी. मैं उनको और उनको फैमिली को तहे दिल से मैं मुबारकबाद देता हूँ कि ये लोग हर साल इफ्तार पार्टी करते हैं और तमाम हमारे पूरे साथी को याद रखते हैं. इस मौके पे मैं इनको मुबारकबाद देता हूँ. अस्सलाम वालेकुम, खुदा हाफिज़. हमारे हरदिल अजीज़ दोस्त हमारे बड़े भाई मोहम्मद उस्मान डांगे साहब की जानिब से उनके यहाँ पे रेस्टोरेंट पे एक दावत इफ्तार व ताम का एहतमाम किया गया, जिसमें तमाम उलमाए किराम व सियासी कायदीन ने यहाँ पे शिरकत फरमाई. इस मौके पर आने वाले 2 दिन में जो ईद उल फित्र ईद मनाई जा रही है, इस मौके पर तमाम शहरियान गुलबर्गा को, बिरादरान वतन को दिल की गहराइयों से ईद उल फित्र की मुबारकबाद पेश करते हैं. और ख़ासकर आज जो ये दावत इफ्तार हमारे उस्मान भाई डांगे की जानिब से यहाँ पे रखी गई है, उनका भी हम तहे दिल से शुक्रिया अदा करते हैं. ಕಲಬುರಗಿಯಲ್ಲಿ ಬಡ ಜನರ ಹೊಟ್ಟೆ ಸೇರಬೇಕಾಗಿದ್ದ ಪಡಿತರ ಅಕ್ಕಿ ಕಳ್ಳ ಸಾಗಾಟವಾಗುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ನಗರದ ವಿಜಯನಗರ ಪ್ರದೇಶದಲ್ಲಿರುವ ರೇಷನ್ ಅಂಗಡಿಯೊಂದರಲ್ಲಿ ರಾತ್ರೋರಾತ್ರಿ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡ ಜನರ ಹೊಟ್ಟೆ ಸೇರಬೇಕಿದ್ದ ಪಡಿತರ ಅಕ್ಕಿ ಕಳ್ಳ ಸಾಗಾಟವಾಗುತ್ತಿರುವ ಗಂಭೀರ ಆರೋಪ ಕಲಬುರಗಿಯಲ್ಲಿ ಕೇಳಿಬಂದಿದೆ. ನಗರದ ವಿಜಯನಗರ ಪ್ರದೇಶದಲ್ಲಿರುವ ರೇಷನ್ ಅಂಗಡಿಯೊಂದರಲ್ಲಿ ರಾತ್ರೋರಾತ್ರಿ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಮೂಲಗಳ ಪ್ರಕಾರ ದಿನದ ವೇಳೆಯಲ್ಲಿ ಬಡ ಜನರ ಅಕ್ಕಿ ಕೇಳಿದರೆ ಸ್ಟಾಕ್ ಇಲ್ಲ ಎಂದು ಹೇಳುವ ಅಂಗಡಿ ಸಿಬ್ಬಂದಿ ರಾತ್ರಿ ವೇಳೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನು ಹೊರಗೆ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದಲ್ಲದೆ ಮಹಾರಾಷ್ಟ್ರಕ್ಕೆ ಕಳ್ಳ ಸಾಗಾಟ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಘಟನೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬಡವರಿಗೆ ನೀಡಬೇಕಾದ ಪಡಿತರವನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದು ಆಹಾರ ಇಲಾಖೆಯ ನಿರ್ಲಕ್ಷ್ಯವನ್ನೇ ತೋರಿಸುತ್ತದೆ ಎಂದು ಜೆಡಿಎಸ್ ಮುಖಂಡ ರಾಜೇ ಪಟೇಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅಧಿಕಾರಿಗಳು ಕಣ್ಣಿದ್ದು ಕುರುಡದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಸಂಬಂಧಪಟ್ಟ ರೇಷನ್ ಅಂಗಡಿ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಅದರ ಲೈಸೆನ್ಸ್ ರದ್ದುಪಡಿಸುವಂತೆ ಸ್ಥಳೀಯ ಜೆಡಿಎಸ್ ಮುಖಂಡ ರಾಜೇ ಪಟೇಲ್ ಆಗ್ರಹಿಸಿದ್ದಾರೆ. ಸರ್ಕಾರವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಖಾದ್ರಿ ಚೌಕ್ ಮನೋಹರ್ ಔಟೆ ಹಿಂದ್ಗಡೆ ಶಾಪ್ ನಂಬರ್ 211 ಇಲ್ಲಿ ಒಂದಿನ ಬಿಫೋರ್ ರಾಷನ್ ಮಾಲ್ ಇಲ್ಲ ಅಂತಂದರು. ನೆಕ್ಸ್ಟ್ ಡೇ ನೈಟು ಮಾರಾಟ ಮಾಡ್ತಾಯಿದ್ರು ಬೇರೆ ಕಡೆ, ಅಂದರೆ ಮಹಾರಾಷ್ಟ್ರಕ್ಕೆ. ಇವರಿಗೆ ಫುಡ್ ಆಫೀಸರಿಗೆ ಸರ್ಕಾರಕ್ಕೆ ಗಮನಕ್ಕೆ ತರಿಸ್ತಾ ಇದ್ದೆವು. ಟೋಟಲಿ ನಾರ್ತ್ ಆಲಿ ಸೌತ್ ಆಲಿ ಎಲ್ಲ ಕಡೆ ಇದೇ ನಮೂನ ಹಗರಣ ನಡೆದಿದೆ. ಇವರು 10 ರೂಪಾಯಿ ಕೆ ಜಿ ತೊಗೊತಾ ಇದ್ದಾರೆ, 20 ರೂಪಾಯಿ ಕೆ ಜಿ ಮಾರ್ತಾಯಿದ್ದಾರೆ ಬೇರೆದವ್ರಿಗೆ, ಡೀಲರ್ಗಳಿಗೆ. ಇವರು ಪ್ರತಿ ಅಂಗಡಿ ಶಾಪಲ್ಲಿ CCTV ಕ್ಯಾಮ್ರಾ ಕೂಡಿಸ್ಬೇಕು. ಇದರೊಳಗೆ ಫುಡ್ ಆಫೀಸರ್ಗಳು ಇನ್ವಾಲ್ವ್ ಇದ್ದಾರೆ, ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಎಲ್ಲ ಹಗರಣ ಎಲ್ಲರೂ ಎದುರುಗಡೆ ಆಗ್ತಾಯಿದೆ ಅಂತ ಸುಮ್ಮ ಕೂತಿದ್ದಾರೆ ಎಲ್ಲೋ. ಅದ್ರ ಸಲ CCTV ಕ್ಯಾಮ್ರಾ ಕೂಡಿಸ್ಬೇಕು ಕಂಪಲ್ಸರಿ, ಕಡ್ಡಾಯವಾಗಿ. 1 ಗಂಟೆ ಭೀ ಬಂದೈತಲ್ಲ ಇವ್ರ ಮ್ಯಾಗೆ ತಿಳ್ಕೊಬೇಕು. ಇವರು ಕಳೆದಂದೆ ಮಾಡ್ತಾಯಿದ್ದಾರೆ. ಈಗ ಏನಾಗಬೇಕ್ರಿ? ಈಗ ಶಾಪ್ದವ್ರು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು, FIR ಆಗಬೇಕು ಅವ್ರ ಮ್ಯಾಗೆ. ಒಂದು ಸಲ ಆಯ್ತಂದರೆ ಪ್ರತಿ ರಾಷನ್ ದುಕಾನ್ದವರು ಎಚ್ಚರಿಕೆ ಆಗಿಬಿಡ್ತಾರೆ, ಯಾರು ಭೀ ಮಾರಾಟ ಮಾಡಲ್ಲ. ನೀವೀಗ ವಿಡಿಯೋ ಕೊಟ್ಟು 1 ವಾರ ಕಾಲ ಆಯಿತು, ಪ್ರಕರಣ ಆಗಿಲ್ಲ. ಏನು ಕಾರಣ ಇದೆ ಅಂದರೆ ಇವ್ರಿಗೆ ಫುಡ್ ಆಫೀಸರ್ಗೆ ಹಾಕೀನಿ ನಾನು, ಹಾಕಿದ್ರಪ್ಲೆ ಇನ್ನವರೆಗೂ ಅವ್ರು ಭೀ ಅಂದರು ನಾ ಮಾಡ್ತೀನಿ, ಮ್ಯಾಗ್ ಆ್ಯಕ್ಷನ್ ಕೊಟ್ಟೀನಿ, ಮ್ಯಾಗ್ ಕೊಟ್ಟೀನಿ, ಅಲ್ಲಿ ಕೊಟ್ಟೀನಿ, ಇಲ್ಲಿ ಕೊಟ್ಟೀನಿ. ಆಯ್ತು ಸರ್ ಇನ್ನೂ ಎಷ್ಟು ದಿನ ಅಂತಂದೆ. ಆತ ಪ್ರೊಸೀಜರ್ ಇದೆ ನಮ್ಮದು, ಆ ಪ್ರೊಸೀಜರ್ ಪ್ರಕಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಮ್ಮ ಇನ್ನೂ ಒಂದು 2 ದಿನ ವೇಟ್ ಮಾಡ್ತೇವೆ, ಯಾಕಂದ್ರೆ ನಮ್ಮದು ಭೀ ಹಬ್ಬ ನಡೆದಿದೆ. ಅದ್ರ ಸಲಾಗಿ ನಾವು ಭೀ ಜರ ಡಿಲೇ ಬಿಟ್ಟಿದ್ದೆವು. 2 ದಿನ ನೋಡ್ತೇವೆ ನಾವು ಭೀ. ಆಗಿಲ್ಲ ಅಂದರೆ ಎಲ್ಲಿ ಹೋಗೋದ ಫಾಲೋಅಪ್ ಅಲ್ಲಿ ಮಾಡ್ತೇವೆ ನಾವು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಕಲಬುರಗಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಒಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಗರದ ರಿಂಗ್ ರಸ್ತೆಯಲ್ಲಿರುವ ಭಂಡಾರಿ ಫಂಕ್ಷನ್ ಹಾಲ್ನಲ್ಲಿ ಇಫ್ತಿಯಾರ್ ಆತಿಥ್ಯ ಹಾಗೂ ಸಂವಾದ ಸತ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಗರದ ರಿಂಗ್ ರಸ್ತೆಯಲ್ಲಿರುವ ಭಂಡಾರಿ ಫಂಕ್ಷನ್ ಹಾಲ್ನಲ್ಲಿ ಇಫ್ತಿಯಾರ್ ಆತಿಥ್ಯ ಹಾಗೂ ಸಂವಾದ ಸತ್ಕಾರ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಯೋಜಿಸಲಾಯಿತು. ಜಿಲ್ಲಾಧ್ಯಕ್ಷ ಆನಂದ ದೊಡ್ಮನಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯಗಳ ಗಣ್ಯರು ಭಾಗವಹಿಸಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹರಿಸಿದರು.
ರಂಜಾನ್ ಮಹತ್ವವನ್ನು ವಿವರಿಸಿದ ವಕ್ತಾರರು ಪರಸ್ಪರ ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕಟ್ಟಿಮನಿ, ಜಿಲ್ಲಾ ಉಪಾಧ್ಯಕ್ಷ ಆಸಿಫ್ ನಿಂಬಾಳ್ಕರ್, ಗೌರವಾಧ್ಯಕ್ಷ ಮೆಹತಾಬ್ ಖಾನ್, ಉಪಾಧ್ಯಕ್ಷ ಸುರೇಶ್ ಪೋದ್ದಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ರಾಠೋಡ್, ತಾಲೂಕಾ ಅಧ್ಯಕ್ಷ ಅಬ್ದುಲ್ ರೌಫ್ ಸೇರಿದಂತೆ ಅಪ್ಪು ಕ್ಷೇತ್ರಿ, ಯಲ್ಲಾಲಿಂಗ್ ಹಯ್ಯಕರ್, ಸಚಿನ್, ಪ್ರವೀಣ್, ಮೋನೇಶ್, ಶ್ರೀಕಾಂತ್, ದಿವಣಗಿ, ಶರಣಮ್ಮ ಜ್ಯೋತಿ ಮುಲ್ಗೆ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಪರಸ್ಪರ ಆತ್ಮೀಯತೆ, ಸೌಹಾರ್ದತೆ ಹಾಗೂ ಏಕತೆಯ ಸಂಕೇತವಾಗಿ ಗಮನ ಸೆಳೆಯಿತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರೇ ಅಂಥೇಳಿ ಸತತವಾಗಿ 27 ವರ್ಷಗಳಿಂದ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷವಿಲ್ಲದೆ ಕರ್ನಾಟಕದ ನೆಲ, ಜಲ, ಭಾಷೆ ಉಳಿವಿಗಾಗಿ ಹೋರಾಡ್ಕೊಂಡು ಬರ್ತಕ್ಕಂಥ ನಾರಾಯಣಗೌಡ ನೇತೃತ್ವದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಂಜಾನ್ ಹಬ್ಬದ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬವಾದಂತಹ ರಂಜಾನ್ ಹಬ್ಬದ ಪ್ರಯುಕ್ತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಈ ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ಅವರು ಉಪವಾಸ ಇರ್ತಾರೆ. ಅವರ ಉಪವಾಸ ಅಂದರೆ ಸತತವಾಗಿ ವರ್ಷಗಳಿಂದ ನಡ್ಕೊಂಡು ಬರ್ತಕ್ಕಂಥ ಇದೊಂದು ಇಫ್ತಾರ್ ಕೂಟ ಇರ್ತದೆ. ಹಾಗಾಗಿ ನಮ್ಮ ಸಂಘಟನೆ ಕಡೆಯಿಂದ ಯಾಕೆ ಆಯೋಜನೆ ಮಾಡಿ, ವಿಶೇಷವಾಗಿ ಯಾಕೆ ಆಯೋಜನೆ ಮಾಡಿದಪ್ಪ ಅಂದರೆ ಇಲ್ಲಿ ಹೆಂಗಾಗ್ಬಿಟ್ಟದಂದ್ರೆ ಸಹಜವಾಗಿ ತಿಳ್ಕೊಳ್ಳೋ ಮುಸ್ಲಿಮರು ಕನ್ನಡದಿಂದ ಸ್ವಲ್ಪ ದೂರ ಆಗ್ತಾರಂತ ಮಾತುಗಳು ಕೇಳಿ ಬರ್ತಾಯಿದೆ. ಹಾಗಾಗಿ ನಾವೆಲ್ಲ ಇಲ್ಲಿ ಯಾವುದೇ ಒಂದು ಜಾತಿ ಇಲ್ಲ, ಎಲ್ಲರೂ ಕರ್ನಾಟಕದವರು, ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಕೂಡ ಕರ್ನಾಟಕ ನೆಲದವರೇ. ಹಾಗಾಗಿ ನಮ್ಮ ಕನ್ನಡದಿಂದ ಸ್ವಲ್ಪ ದೂರ ಆಗೋದು ಬೇಡ. ನಾವೆಲ್ಲ ಭ್ರಾತೃತ್ವದ ಭಾವನೆಯನ್ನು ಬೆಳೆಸ್ಕೊಳ್ಳುವ ಸಲುವಾಗಿ ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳುವ ಸಲುವಾಗಿ ಇದು ವಿಶೇಷವಾಗಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನು ಕರ್ನಾಟಕ ಅಂತಾರೆ, ಅದು ಇವತ್ತು ಸಾಬೀತು ಮಾಡಿದಂತಾಗಿದೆ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಎಲ್ಲ ಜಾತಿ ಧರ್ಮದ ಜನರು ಬಂದಿದ್ದಾರೆ, ಎಲ್ಲ ಪಕ್ಷದ ಜನರು ಬಂದಿದ್ದಾರೆ. ಎಲ್ಲ ಜಾತಿ ಭೇದವನ್ನು ಮರೆತು ಇಲ್ಲೆಲ್ಲ ಊಟ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಹಂಚಿಕೊಂಡು ತಿನ್ನುವಂಥ ಸಂದರ್ಭದೊಂದು ಬೇರೆ ಖುಷಿನೇ ಕೊಡುತ್ತೆ, ಸಂತೋಷ ಕೊಡುತ್ತೆ. ಹಾಗಾಗಿ ಇವತ್ತು ನಾವು ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮತ್ತು ಎಲ್ಲ ಹಿಂದೂ ಬಾಂಧವರಿಗೆ ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ಮಾತು ಹೇಳ್ತೀನಿ, ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ. ಒಂದು ತೋಟದಲ್ಲಿ ಎಲ್ಲ ಹೂಗಳಿದ್ದರೆ ಚೆನ್ನಾಗಿ ಕಾಣಿಸ್ತಾವೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಯಾವುದೇ ಒಂದು ಜಾತಿ ಮತ ಭೇದ, ಯಾವುದೇ ಒಂದು ರಾಜಕೀಯಕ್ಕೋಸ್ಕರ ಹೋರಾಟ ಜಗಳ ಮಾಡೋದಾಗಲಿ, ಈಗ ರಾಜಕೀಯ ಸಹಜವಾಗಿ ರಾಜಕೀಯ ಜನ ಏನು ಮಾಡ್ತಾರೆ, ಧರ್ಮದ ಭೇದ, ಜಾತಿ ಭೇದ ಬಿತ್ತಿದ್ದಾರೆ. ಆದರೆ ಅದಕ್ಕೆಲ್ಲ ತಲೆಗೊಡದೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಸಾರಬೇಕಾಗಿ ಇವತ್ತು ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಯೋಜನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಭಾಳಷ್ಟು ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದಕ್ಕಿಂತ ಯಾವುದೇ ಕನ್ನಡ ಪರ ಸಂಘಟನೆ ಈ ಇಫ್ತಾರ್ ಕೂಟ, ಇಂಥ ಇಫ್ತಾರ್ ಕೂಟಗಳು ಯಾವುದೇ ಸರ್ವಧರ್ಮ ಎಲ್ಲರೂ ಸೇರ್ಕೊಂಡು ಮಾಡೋಂಥ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಒಂದು ಧರ್ಮದ ಜನರಿಗೆ ಅವರ ಹಬ್ಬ ಹರಿದಿನದಲ್ಲಿ ಅವರ ಇಫ್ತಾರ್ ಕೂಟದಲ್ಲಿ ಅವರ ಉಪವಾಸವನ್ನು ಬಿಡಿಸಿ ಅವರಿಗೆ ಒಂದು ಒಳ್ಳೆಯ ಊಟವನ್ನು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಅವ್ರಿಗೆ ಹೇಳೋದಾಗಲಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಚಾರಗಳ ಬಗ್ಗೆ ಹೇಳೋದಾಗಲಿ ಯಾವುದೂ ಕನ್ನಡ ಪರ ಸಂಘಟನೆ ಕಲಬುರಗಿಯಲ್ಲಿ ಇಲ್ಲಿ ತನಕ ಮಾಡಿರಲಿಲ್ಲ ಅಂತ ನಾನು ಹೇಳೋಕ್ಕೆ ಕಷ್ಟಪಡ್ತೀನಿ. ಅದು ಒಂದು ಸಕಾರಾತ್ಮಕ ಬೆಳವಣಿಗೆನ ನಮ್ಮ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಆಗಿದೆ ಅಂತ ನಾನು ಹೇಳೋಕ್ಕೆ ಕಷ್ಟಪಡ್ತೀನಿ. ಮತ್ತು ಈ ಇಫ್ತಾರ್ ಕೂಟದ ಸಂದೇಶ ಬರೀ ಊಟ ಮಾಡೋದು ಅಥವಾ ಉಪವಾಸ ಬಿಡಿಸೋದಂತ ಅಲ್ಲ. ನಮ್ಮ ಮುಸ್ಲಿಂ ಬಾಂಧವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಂದ್ಕೊಳ್ರಿ ಅಥವಾ ಕನ್ನಡದಿಂದ ನಮ್ಮ ರಾಜ್ಯದ ಜಿಲ್ಲಾಧ್ಯಕ್ಷರು ಹೇಳೋದು ಹಾಗೆ ಕನ್ನಡದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಒಂದು ಏನು ಮನೋಭಾವ ಇದೆ ಅಥವಾ ಮತ್ತು ಒಂದು ಏನು ಮಾತಿದೆ, ಅದನ್ನು ದೂರಗೊಳಿಸಲು ಒಂದು ಸಣ್ಣ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಕನ್ನಡ ಪರ ಸಂಘಟನೆ ಅನ್ಬೋದು ಅಥವಾ ಬೇರೆ ಬೇರೆ ಎಲ್ಲರೂ ಅನ್ಬೋದು, ಇಫ್ತಾರ್ ಕೂಟನೇ ಅಂತಲ್ಲ, ಎಲ್ಲ ಧರ್ಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳುವಂತೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡ ದೇವರು ಅಂತ ನಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಫ್ತಾರ್ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ ಭಂಡಾರಿ ಫಂಕ್ಷನ್ ಹಾಲ್ನಲ್ಲಿ. ಇವತ್ತು ಇದು ಒಂದು ಏನು ಸಂದೇಶ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇರ್ತೀವಿ ಮತ್ತು ಇದು ಗಂಗಾ ಜಮುನಾ ತಹಜೀಬ ಎಂದು ಎಲ್ಲರಿಗೆ ಒಂದು ಸಂದೇಶ ಕೊಟ್ಟು ನಮ್ಮ ಟೀಮ್ ಏನು ಇವತ್ತೇನು ಆರ್ಗನೈಸ್ ಫಂಕ್ಷನ್ ಇಫ್ತಾರ್ ಪಾರ್ಟಿ ಏನು ಮಾಡಿದ್ದಾರೆ, ಬಹಳ ಒಳ್ಳೆಯ ಸಂದೇಶ ಇಡೀ ಕರ್ನಾಟಕದಾಗ ಎಲ್ಲರಿಗೆ ಒಂದು ಹೆಮ್ಮೆಯ ಇದಾಗಿದೆ. ನಾ ಏನಂತೀನಿ, ಇವತ್ತಿನ ದಿವಸ ಏನು ಮಾಡಿದ್ದಾರೆ ಇವರು ಪ್ರತಿ ವರ್ಷ ಹೀಗೆ ಮಾಡಲಿ, ಎಲ್ಲರೂ ಒಗ್ಗಟ್ಟಾಗಿರಲಿ, ಇದು ಒಂದು ಸಂದೇಶ ಎಲ್ಲರಿಗೆ ನೆನಪಿರಲಿ. ಪ್ರತಿ ವರ್ಷ ನಮ್ಮ ಎಲ್ಲ ಟೀಮ್ ಎಲ್ಲರಿಗೆ
ಥ್ಯಾಂಕ್ಸ್ ಅಂತೀನಿ ಎಲ್ಲರಿಗೆ ಹಾರ್ಟಿ ಆ್ಯಂಡ್ ಮನ್ಸಾರೆ ಎಲ್ಲರಿಗೆ ಥ್ಯಾಂಕ್ಸ್ ಅಂತೀನಿ ಒನ್ಸ್ ಅಗೇನ್. ನಮ್ಮ ದೇಶ ಭಾರತ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ನಮ್ಮ ನಾಡು. ನಮ್ಮ ಆನಂದಣ್ಣವರವರ ನೇತೃತ್ವದಲ್ಲಿ ಅತ್ಯಂತ ಅದ್ಭುತವಾಗಿ ವೈವಿಧ್ಯಮಯವಾಗಿ ಭಾವೈಕ್ಯತೆಯಿಂದಾಗಿ ಇವತ್ತೆಲ್ಲರೂ ನಾವು ಹಿಂದೂ ಮುಸ್ಲಿಂ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಒಂದೇ ತಾಟ್ನಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀವಿ. ಅವರಿಗೆ ಆನಂದಣ್ಣವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ತಮಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಕೋಮುವಾದವನ್ನು ಇವತ್ತು ನಾವು ತೊಲಗಿ ನಿಜವಾದ ನಾವು ದೇಶಭಕ್ತರು, ನಾವು ಭಾರತಾಂಬೆಯ ಮಕ್ಕಳಾಗಿದ್ದೇವೆ ಅಂದರೆ ಎಲ್ಲ ಧರ್ಮದ ಆಚರಣೆ ವಿಚಾರ ಅವರು ಒಳ್ಳೆಯ ತತ್ವಗಳು ಏನು ಒಳ್ಳೆಯ ತತ್ವಗಳದ ನಾವೆಲ್ಲರೂ ಕೂಡ ಮೈಗೂಡಿಸಿ ಒಂದು ಭಾವೈಕ್ಯತೆಯಿಂದ ಭಾರತದಲ್ಲಿರ್ತಕ್ಕಂಥ ಕೋಮುವಾದಕ್ಕೆ ಅಣಿ ಮಾಡಿಕೊಡದೆ ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕೋಣಂತ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಇಡೀ ಸಮಾಜದ ಎಲ್ಲ ಒಂದು ದೇಶದ ಎಲ್ಲ ಜನರಿಗೆ ನಾನು ಈ ಮುಖಾಂತರ ಹೇಳ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ ಸಹ ಪ್ರಾಯೋಜಕರು ಶಕಾಯ್ನಾ ಬ್ಯಾಪ್ಟಿಸ್ಟ್ ಅಕಾಡೆಮಿ 23 ವರ್ಷों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.